ಬಂಡೆಗಲ್ಲು ಇತ್ತಲ್ವಾ, ಅದು ಬೆಳೀತಾ ಬೆಳೀತಾ ಇದ್ದಾಗ ಇಲ್ಲಿ ಯಾವುದೇ ರೀತಿ ಮೂರ್ತಿ ಕೆತ್ತನೆ ಇಲ್ಲ, ಯಾವುದೇ ರೀತಿ ಮೂರ್ತಿ ಪೂಜನೆ ಇಲ್ಲ ಈ ಟೆಂಪಲ್ ಅಲ್ಲಿ. ಅದೇ ಸ್ಪೆಷಲ್ ಈ ಟೆಂಪಲ್ ನ ವಿಶೇಷತೆ. ಇದು ನಮ್ಮೂರು ಮುಂದಳ್ಳಿ ನೋಡಿ, ಒಂದು ಮನೆ ಬಂತಂದ್ರೆ ಇದು ನಮ್ಮ ಮನೆ. ಆಪ್ಷನ್ ಒಂದೇ ಇರೋದು, ನಾನೇ MLA ಆಗಬೇಕಷ್ಟೆ. ಪ್ಲೀಸ್ ಗೈಸ್, ವೋಟ್ ಫಾರ್ ಮಿಸ್ಟರ್ ರಿಮಾ ಕನ್ನಡಿಗ. ನಾನೇ MLA, ನಾನೇ ಎಲ್ಲ ಸರಿ ಮಾಡಬೇಕು ನಮ್ಮೂರಿಗೆ. ಪ್ಲೀಸ್ ಒಂದ್ಸಲ ವಿಸಿಟ್ ಮಾಡಿ. ಹೊನ್ನಾವರದಲ್ಲಿ ಅರಣ್ಯ ಅಂತ ಇದೆ, ಅಲ್ಲಿ ಒಳಗಡೆ ಬಂದರೆ ಸೊ ಈ ಟೆಂಪಲ್ ನಿಮ್ಗೆ ಸಿಗುತ್ತೆ. ಹಾಯ್, ಹಲೋ, ನಮಸ್ತೆ. ನಾನು ಮಿಸ್ಟರ್ ನಿಮ್ಮ ಕನ್ನಡಿಗ. ಸೊ ಇವತ್ತಿನ ವ್ಲಾಗಿಗೆ ವೆಲ್ಕಮ್. ಸೊ ಇವತ್ತು ನಾವು ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಅಕ್ಕ ರೆಡಿ ಆಗಿದ್ದಾಳೆ ಆಲ್ರೆಡಿ. ಅಕ್ಕನ ಪಿಕ್ ಮಾಡಿಬಿಟ್ಟು ಇವಾಗ ಟೆಂಪಲ್ಗೆ ಹೋಗ್ತೀವಿ ಬೈಕಲ್ಲಿ. ಇಲ್ಲಿಂದ ಚಿಕ್ಕಮ್ಮನ ಮನೆಗೆ ಹೋಗ್ಬಿಟ್ಟು ನನ್ನ ಪಲ್ಸರ್ನ ಅಲ್ಲಿ ಇಟ್ಬಿಟ್ಟು ಸೊ ಅಲ್ಲಿಂದ NS ತಗೊಂಡು ಹೋಗ್ತೀವಿ. ಸೊ ಮೊಬೈಲಲ್ಲೇ ಮಾಡೋಣ ಅಂತ ವ್ಲಾಗ್ನ. ಸೊ ಇದು ಹಿಂಗಾಗಿ ಹಾಕ್ಕೊಂಡಿದ್ದೀನಿ, ನೋಡೋಣ. ಇದು ನಮ್ಮೂರು ಮುಂದಳ್ಳಿ ನೋಡಿ, ಒಂದು ಮನೆ ಬಂತಂದ್ರೆ ಇದು ನಮ್ಮ ಮನೆ. ಆ್ಯಂಡ್ ನಾಲ್ಕಲ್ಲಿ ಬೀದಿ ದೀಪದಲ್ಲಿ ಇದು ಬೀದಿ ಕಂಬ ಉಂಟಲ್ಲ, ಅದರ ಲೈಟ್ ಅಂತೂ ಇಲ್ಲವೇ ಇಲ್ಲ. ಅಮ್ಮನ ಹತ್ರ ಕೇಳಿದೆ, ದೊಡ್ಡಮ್ಮನ ಹತ್ರ ಸಹ ಕೇಳಿದೆ ಯಾಕಿದೆಲ್ಲ ಹಾಕಿಲ್ಲ ಅಂತ. ಸೊ ಅವ್ರು ಹೇಳ್ತಾರೆ ಪಂಚಾಯತಲ್ಲಿ ಇವಾಗ ಯಾರು ಅಧ್ಯಕ್ಷರು ಇಲ್ಲ ಅಂತೆ. ಹಂಗಂದ್ರೆ ನಮ್ಮೂರು MLAಗಳೆಲ್ಲ ಎಲ್ಲಿ ಹೋಗಿದ್ದಾರೋ ಗೊತ್ತಿಲ್ಲ. ಇದನ್ನೆಲ್ಲ ಯಾರಿಗೆ ಕಂಪ್ಲೇಂಟ್ ಮಾಡಬೇಕಂತ ನಮ್ಮೂರವ್ರಿಗೆ ಯಾರಿಗೂ ಗೊತ್ತಿಲ್ಲ. ಆ್ಯಕ್ಚುಲಿ ನಾನೊಂದು ಲಾಸ್ಟ್ ಟೈಮ್ ಸ್ಟೋರಿ ಹಾಕಿದ್ದೆ ಅನ್ಕೊಂತೀನಿ. ದುಬೈಯಲ್ಲಿ ಒಂದು ಕಡೆ ರೋಡ್ ಹಾಳಾಗಿದ್ರೆ ಅಲ್ಲಿದು ವಿಡಿಯೋ ಮಾಡಿ ಲವ್ ದುಬೈ ಅಂತ ಒಂದು ಪೇಜ್ ಇದೆ. ಆ ಪೇಜಿಗೆ ಅವನು ಒಬ್ಬರು ಬೆಳಿಗ್ಗೆ ವಿಡಿಯೋ ಮಾಡಿಬಿಟ್ಟು ಅದನ್ನು ಹಾಕಿದ್ದ. ಆ್ಯಂಡ್ ಈವ್ನಿಂಗ್ ವಿತಿನ್ 2 hours ಅಲ್ಲಿ ಅವ್ರು ಬಂದ್ಬಿಟ್ಟು ಆ ರೋಡನ್ನು ಏನೋ ಇದಾಗಿದ್ದನ್ನ ಸರಿ ಮಾಡಿದ್ರು. ಬಟ್ ನಮ್ಮೂರಲ್ಲಿ ವರ್ಷಗಟ್ಲೆಯಿಂದ ಕಂಪ್ಲೇಂಟ್ ಮಾಡ್ತಾ ಇದ್ರು, ರೋಡ್ ಸರಿ ಮಾಡೋರಿಲ್ಲ ಆ್ಯಂಡ್ ಬೀದಿ ದೀಪ ಹಾಕೋರಿಲ್ಲ. ಒಂದು ಕಂಬ ಇದೆ ಅಕ್ಕ, ಯಾವ ಕಂಬದಾಗೂ ಲೈಟ್ ಇಲ್ಲ ಅಲ್ಲ. ದೊಡ್ಡಮ್ಮಗೆ ಕೇಂದ್ರ ದೊಡ್ಡ ಮೀನ್ ಕಂಬರು, ಅಧ್ಯಕ್ಷರೆಲ್ಲ ಯಾರು ಇಲ್ಲಲ್ಲ. ಹೀಗೆ ಆಪ್ಷನ್ ಒಂದೇ ಇರೋದು, ನಾನೇ MLA ಆಗಬೇಕಷ್ಟೆ. ಪ್ಲೀಸ್ ಗೈಸ್, ವೋಟ್ ಫಾರ್ ಮಿಸ್ಟರ್ ರಿಮಾ ಕನ್ನಡಿಗ. ನಾನೇ MLA, ನಾನೇ ಎಲ್ಲ ಸರಿ ಮಾಡಬೇಕು ನಮ್ಮೂರಿಗೆ. ಇವಾಗ ಇಲ್ಲಿ ಪಲ್ಸರ್ ಇದೆ, ಪಲ್ಸರ್ನ ಇಲ್ಲಿ ಇಟ್ಬಿಟ್ಟು NS 200 ತಮ್ಮನ್ನು ತೊಗೊಂಡು ಹೋಗ್ತಾ ಇದ್ದೀನಿ. ಬಿಕಾಸ್ ಪಲ್ಸರ್ ಡಾಕ್ಯುಮೆಂಟ್ಸ್ ಎಲ್ಲ ಕರೆಕ್ಟ್ ಆಗಿದೆ, ಬಟ್ ಕಂಡೀಷನ್ ಚೆನ್ನಾಗಿಲ್ಲ. ಸೊ ಹಂಗಾಗಿ NS ತೊಗೊಂಡು ಹೋಗ್ತಾ ಇದೀವಿ. ನಿಮ್ಮ ತಮ್ಮ ಇದೇ ಬೈಕ್ ತೆಗಿಸ್ಕೊಡಕ ಬಾಪ. ಊಟ ಹಾಕಿದ್ದಾರೆ, ಇವಾಗ ಊಟ ಮಾಡಬೇಕು. ಲೈಕ್ ಇವಾಗ ಮಳೆ ಬರ್ತಾ ಇತ್ತು, ಸೊ ಅಲ್ಲಿ ಬೈಕ್ನ ಪಾರ್ಕ್ ಮಾಡಿ ದೇವಸ್ಥಾನಕ್ಕೆ ಹೋಗಿದ್ವಿ. ದೇವಸ್ಥಾನ ಟೆಂಪಲ್ ಬಂದಿತ್ತು. ಇವಾಗ ಮೂರು ಗಂಟೆಗೆ ಓಪನ್ ಆಗುತ್ತೆ. ಸೊ ಹಂಗಾಗಿ ಫಸ್ಟು ಇಲ್ಲಿ ಭೋಜನದ ವ್ಯವಸ್ಥೆ ಇತ್ತು. ಸೊ ಯಾರೆಲ್ಲ ಇಡ್ಗುಂಜಿಗೆ ಬರ್ತಾ ಇದ್ದೀರೋ ಎವ್ರಿ ಡೇ ಇಲ್ಲಿ ಊಟದ ವ್ಯವಸ್ಥೆ ಇರುತ್ತೆ. ಟೆಂಪಲ್ ಹತ್ರ ಅಲ್ಲ, ಟೆಂಪಲ್ಗಿಂತ ಸ್ವಲ್ಪ ಮುಂದೆ ಬಂದರೆ ಸೊ ಅಲ್ಲಿದೆ. ಸೊ ನಾನು ಮತ್ತೆ ಅಕ್ಕ ಬೈಕ್ನಲ್ಲಿ ಪಾರ್ಕ್ ಮಾಡಿಬಿಟ್ಟು ಇಲ್ಲಿ ಬಂದು ಇವಾಗ ಜಸ್ಟ್ ಊಟ ಮಾಡಿದ್ದೀವಿ. ಸೊ ಇವಾಗ ಹೋಗ್ತಾ ಇದ್ದೀವಿ. ಇದೇ ಮಯೂರ ಪ್ರಸಾದ ಭೋಜನ ನಿಲಯ. ಸೊ ಅಲ್ಲಿಂದ ಕೆಳಗಡೆ ಹೋದಾಗ ಸೊ ಬರುತ್ತೆ. ಅಲ್ಲಿಂದ ನಾವೀಗ ಇಲ್ಲಿ ಬಂದು ಬೈಕ್ನಲ್ಲಿ ಪಾರ್ಕ್ ಮಾಡಿ ಸೊ ಇಲ್ಲಿರುತ್ತೆ. ಆ್ಯಕ್ಚುಲಿ ನಾವು ಬೆಳಿಗ್ಗೆ ಬಂದಾಗ ಎಷ್ಟು ಗಂಟೆಗಿತ್ತು ನಾವು ಬರ್ಬೇಕಿರಾಕ? 1:30, 1:34 ಸಮಥಿಂಗ್ ಆಗಿತ್ತು ಆಯ್ತಾ. ಸೊ ಅವಾಗ ಟೆಂಪಲ್ ಬಂದಿರುತ್ತೆ. ಓಪನಿಂಗ್ ಟೈಮ್ ಅಂತ ಉಂಟು. ಓಕೆ, ಯಾರೆಲ್ಲ ಇಡ್ಗುಂಜಿ ಟೆಂಪಲ್ ಹತ್ರ ಬರ್ತಾ ಇದ್ರು, ಮಾರ್ನಿಂಗ್ 6ಗೆ ಓಪನ್ ಇರುತ್ತೆ. ದೆನ್ ಆಫ್ಟರ್ ದಟ್ 1 o'clock ತನಕ ಓಪನ್ ಇರುತ್ತೆ. ಸೊ 1 o'clock ಆದಮೇಲೆ ಬಂದ್ ಮಾಡಿರ್ತಾರೆ ಟೆಂಪಲ್ನ. ಸೊ ಸ್ಟಿಲ್ ಇವಾಗ ಬಂದಿದೆ. ಆ್ಯಕ್ಚುಲಿ 3 ಗಂಟೆಗೆ ಓಪನ್ ಮಾಡ್ತಾರೆ. ಸೊ ನಾವು ಮೇಲ್ಗಡೆ ಹೋಗ್ಬಿಟ್ಟು ಅಲ್ಲಿ ಮಯೂರ ಅಂತ ಇತ್ತಲ್ಲ, ಮಯೂರ ಅನ್ನಭೋಜ ಏನೋ ಇತ್ತಲ್ಲ, ಅಲ್ಲಿ ಅನ್ನ ಇದು ಮಾಡ್ತಾರೆ, ಪ್ರಸಾದ ಕೊಡ್ತಾರೆ. ಸೊ ಅದನ್ನ ನಾವು ಅಲ್ಲಿ ಹೋಗ್ಬಿಟ್ಟು, ಇಲ್ಲಿ ಬಂದಾಗ ಟೆಂಪಲ್ ಕ್ಲೋಸ್ ಇತ್ತು. ಸೊ ಅಲ್ಲಿ ಹೋಗ್ಬಿಟ್ಟು 2:30 ತನಕ ಟಿಲ್ 1 o'clockಗೆ ಟೆಂಪಲ್ ಕ್ಲೋಸ್ ಆಗುತ್ತೆ. ಅದಾದ್ಮೇಲೆ ಅಲ್ಲಿ ಊಟ ಸ್ಟಾರ್ಟ್ ಆಗುತ್ತೆ. ಸೊ 12ಇಂದ 2:30 ತನಕ ಇರುತ್ತೆ. ಸೊ ನಾವಲ್ಲಿ ಪ್ರಸಾದನ ತಿನ್ಕೊಂಡು ಇವಾಗ ಟೆಂಪಲ್ ಹತ್ರ ಬಂದಿದ್ದೀವಿ. ಇವಾಗ 3 o'clock ಆಗ್ತಾ ಇದೆ. ಸೊ ಸ್ಟಿಲ್ ಇನ್ನೂ ಓಪನ್ ಮಾಡಿಲ್ಲ. 3 o'clockಗೆ ಟೆಂಪಲ್ ಓಪನ್ ಆಗುತ್ತೆ. ದರ್ಶನ ಮಾಡ್ಕೊಂಡು ನಾವು ನೆಕ್ಸ್ಟ್ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಸೊ 3 o'clockಗೆ ಟೆಂಪಲ್ ಓಪನ್ ಆಗಿದೆ. ಯಾರೆಲ್ಲ ಹಣ್ಕಾಯಿ ತಂದಿರ್ತೀರೋ ಒಳಗಡೆ ಎಲ್ಲೋ ಇಲ್ಲ ಆಯ್ತಾ, ಇಲ್ಲಿ ಈ ಕಡೆ ಮಾಡ್ತಾರೆ. ಅದಾದ್ಮೇಲೆ ನೀವು ಗರಿಕೆ ಏನಾದರೂ ತಂದಿಟ್ರೆ ಇಲ್ಲಿ ಇಟ್ಬಿಟ್ಟು ಎಂಟ್ರೆನ್ಸ್ ಅಲ್ಲಿ ಹೋಗ್ಬೇಕು. ಇದು ನೀಲಗೋಡು ಯಕ್ಷ ಚೌಡೇಶ್ವರಿ ಟೆಂಪಲ್ ಆಗಿರುತ್ತೆ. ಫಸ್ಟ್ ನಾವು ಇಡ್ಗುಂಜಿ ಟೆಂಪಲ್ನ ದರ್ಶನ ಮಾಡಿಕೊಂಡು ಅಲ್ಲಿ ಅನ್ನ ಸಂತರ್ಪಣೆ ಇತ್ತು, ಊಟ ಮಾಡಿಕೊಂಡು ಬಂದ್ವಿ. ಅದಾದ್ಮೇಲೆ ನೆಕ್ಸ್ಟ್ ಅಲ್ಲಿಂದ ಸ್ವಲ್ಪ ಮುಂದೆ ಬಂದರೆ ಲೈಕ್ ರಿಟರ್ನ್ ಬರುವಾಗ ಮುಂದೆ ಬಂದರೆ ಇಲ್ಲೊಂದು ನೀಲ್ಗೋಡ್ ಯಕ್ಷ ಚೌಡೇಶ್ವರಿ ದೇವಸ್ಥಾನ ಇದೆ. ಸೊ ಅಲ್ಲಿಂದ ಬಂದ್ಬಿಟ್ಟು ಈ ಟೆಂಪಲ್ಗೆ ಬಂದ್ಬಿಟ್ಟು ಟೆಂಪಲ್ ಸೇವೆ ಎಲ್ಲ ಬಂದಿದೆ ಇವಾಗ. ಬಿಕಾಸ್ ಟೈಮ್ 5:30ಗೆ ಓಪನ್ ಆಗುತ್ತೆ. ಹಾಗಾಗಿ ಇವಾಗ ನಾವು ಬಂದು ಕಾಣಿಕೆ ಡಬ್ಬಿಗೆ ಕಾಣಿಕೆ ಒಪ್ಪಿಸಿ ಕೈ ಮುಗಿದು ರಿಟರ್ನ್
ಇನ್ನೊಂದ್ ಕಡೆ ಹೋಗ್ತಿದ್ವಿ. ಅಕ್ಕ ನೆಕ್ಸ್ಟ್ ಟೆಂಪಲ್. ಓಕೆ, ನೆಕ್ಸ್ಟ್ ಟೆಂಪಲ್ ಕರಿಕಾನಮ್ಮನ್ ಟೆಂಪಲ್ಗೆ ಹೋಗ್ತಾ ಇದ್ದೀವಿ, ಬನ್ನಿ. ಓಕೆ, ನಾವು ಫಸ್ಟ್ ಹೋಗಿರೋ ಟೆಂಪಲ್ ಬಂದುಬಿಟ್ಟು ಇಡ್ಗುಂಜಿ ಟೆಂಪಲ್. ಆ್ಯಂಡ್ ಸೆಕೆಂಡ್ ಒನ್ ನಾವು ಇವಾಗ ಹೋಗಿ ಕೈ ಮುಕ್ಕೊಂಡು ಬಂದಿರೋ ಟೆಂಪಲ್ ಬಂದುಬಿಟ್ಟು ನೀಲ್ಗೋಡ್ ಯಕ್ಷ ಚೌಡೇಶ್ವರಿ ಟೆಂಪಲ್. ಇವಾಗ ಮೂರನೇ ಟೆಂಪಲ್ ಕರಿಕಾನನ ಪರಮೇಶ್ವರಿ ಟೆಂಪಲ್ ಅಂತ ಇದೆ. ಸೊ ಇದು ಹಿಡನ್ ಪ್ಲೇಸಲ್ಲಿರೋ ಟೆಂಪಲ್ ಆಯಿತಾ. ಹೊನ್ನಾವರದಿಂದ ಅರಿಯಂಗಡಿ ಒಳಗಲಕ್ಕ. ಹಾಂ, ಹೊನ್ನಾವರದಿಂದ ಅರಿಯಂಗಡಿ ಅಂತ ಒಂದು ಪ್ಲೇಸ್ ಇದೆ, ಅಲ್ಲಿ ಒಳಗಡೆ ಇದೆ. ಫುಲ್ ಯಾರಿಗೂ ಗೊತ್ತಿಲ್ಲ ಈ ಪ್ಲೇಸ್ ಬಗ್ಗೆ ಆ್ಯಂಡ್ ಈ ಟೆಂಪಲ್ ಬಗ್ಗೆ. ಪ್ಲೀಸ್ ಒಂದ್ಸಲ ವಿಸಿಟ್ ಮಾಡಿ. ಹೊನ್ನಾವರದಲ್ಲಿ ಅರಿಯಂಗಡಿ ಅಂತ ಇದೆ, ಅಲ್ಲಿ ಒಳಗಡೆ ಬಂದರೆ ಸೊ ಈ ಟೆಂಪಲ್ ನಿಮ್ಗೆ ಸಿಗುತ್ತೆ. ಇದು ತುಂಬ ಪವರ್ಫುಲ್ ಅಂತ ಹೇಳಿದ್ರೆ ತುಂಬ ಪವರ್ಫುಲ್ ಟೆಂಪಲ್. ನನ್ನ ಲೈಫಲ್ಲಿ ನಾನು ಇದೇ ಫಸ್ಟ್ ಟೈಮ್ ಬರ್ತಾ ಇರೋದು. ಆ್ಯಂಡ್ ನನ್ನ ಅಕ್ಕ ಚಿಕ್ಕವಳಿದ್ದಾಗ 6th-7th ಸ್ಟ್ಯಾಂಡರ್ಡಲ್ಲಿ ಬಂದಿದ್ದು. ಆ್ಯಂಡ್ ಅದಾದಮೇಲೆ ನನ್ನ ಅಕ್ಕ ಒಂದು 10-15 ಟೈಮ್ಸ್ ಬಂದಿದ್ದಾಳೆ ಈ ಟೆಂಪಲ್ಗೆ. ಅವಳು ಹೇಳಿದ ರೀಸನ್ಗೆ ನಾನು ಈ ಟೆಂಪಲ್ನ ಇವತ್ತು ವಿಸಿಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಈ ಟೆಂಪಲ್ ಹಿಸ್ಟ್ರಿ ಬಗ್ಗೆ ನಾನು ಅಲ್ಲೋಗಿ ಮುಂದೆ ಹೇಳ್ತೀನಿ. ಸೊ ಬನ್ನಿ ಆ ಟೆಂಪಲ್ಗೆ ಹೋಗಿ ಬರೋಣ. ಗೈಸ್, ದಿಸ್ ಇಸ್ ದ ವ್ಯೂ. ಟೆಂಪಲ್ ಮೇಲಿಂದ ಕ್ರೇಜಿ. ಓಕೆ, ಇವತ್ತಿನ ವ್ಲಾಗಲ್ಲಿ ಫುಲ್ ಟೆಂಪಲ್ಗೆ ವಿಸಿಟ್ ಮಾಡಿರೋದೇ ಆಗಿದೆ. ಫಸ್ಟು ಇಡ್ಗುಂಜಿ ಟೆಂಪಲ್ಗೆ ಹೋಗಿ ಬಂದ್ವಿ. ಅದಾದಮೇಲೆ ನೀಲ್ಗೋಡ್ ಯಕ್ಷ ಚೌಡೇಶ್ವರಿ ಟೆಂಪಲ್ಗೆ. ಅದಾದಮೇಲೆ ಕರಿಕಾನನ್ ಪರಮೇಶ್ವರಿ ದೇವಾಲಯಕ್ಕೆ ನಾವು ಬಂದಿರೋದು. ಈ ಟೆಂಪಲ್ಗೆ ನಾನು ಬಿಕಾಸ್ ನನ್ನ ಅಕ್ಕನ ರೀಸನಿಂದ ಇಲ್ಲಿ ಬಂದಿರೋದು. ನನ್ನ ಅಕ್ಕ ತುಂಬ ಬಿಲೀವ್ ಮಾಡ್ತಾಳೆ ಈ ಟೆಂಪಲ್ನ. ವ್ಯೂ ನೋಡಿ ಹೇಗಿದೆ ಅಂತ. ಸೊ ಇದು ವ್ಯೂ ಹಿಂದ್ಗಡೆದು. ಅಲ್ಲಿ ಮುಂದೆ ಅಲ್ಲಿಂದ ಎಂಟ್ರೆನ್ಸ್ ಇದೆ. ರೋಡ್ ಮಾತ್ರ ತುಂಬ ಸೈಕಾಗಿದೆ, ಫುಲ್ ಕರ್ವಿಂಗ್ಸ್ ಇದೆ. ಸೊ ಈ ಟೆಂಪಲ್ನ ಹಿಸ್ಟ್ರಿ ಏನಂತ ಹೇಳಿದ್ರೆ, ಒಂದು ಏನು ಬಂಡೆಗಲ್ಲಿತ್ತಲ್ವಾ, ಅದು ಬೆಳೀತಾ ಬೆಳೀತಾ ಇದ್ದಾಗ ಇಲ್ಲಿ ಯಾವುದೇ ರೀತಿ ಮೂರ್ತಿ ಕೆತ್ತನೆ ಇಲ್ಲ, ಯಾವುದೇ ರೀತಿ ಮೂರ್ತಿ ಪೂಜನೆ ಇಲ್ಲ ಈ ಟೆಂಪಲ್ ಅಲ್ಲಿ. ಅದೇ ಸ್ಪೆಷಲ್ ಈ ಟೆಂಪಲ್ನ ವಿಶೇಷತೆ. ಆ ಬಂಡೆ ಬೆಳೀತಾ ಇರುವಾಗ ಇಲ್ಲಿನ ಅರ್ಚಕರು ಅದಕ್ಕೆ ಪೂಜೆ ಮಾಡ್ತಾ ಇದ್ರಂತೆ. ಸೊ ಅವ್ರಿಗೆ ಪೂಜೆ ಮಾಡ್ಲಿಕ್ಕೆ ತೊಂದರೆ ಆಗ್ತಿತ್ತು. ಸಣ್ಣ ಇರೋ ಬಂಡೆಗಲ್ಲು ಬೆಳೀತಾ ದೊಡ್ಡ ಆದಾಗ ಅರ್ಚಕರು ಸ್ಪೆಷಲ್ ಆಗಿ ದೇವ್ರ ಹತ್ರ ಕೇಳ್ಕೊಂಡೇನೋ ಪೂಜೆ ಮಾಡಿದಾಗ ಆ ಬಂಡೆ ದೊಡ್ಡ ಆಗೋದು ನಿಲ್ಸ್ಬಿಟ್ಟು ಅಲ್ಲಿಗೆ ಸ್ಟಾಪ್ ಆಯ್ತಂತೆ. ಸೊ ಹಾಗಾಗಿ ಇವರು ಅದನ್ನ ಪೂಜೆ ಮಾಡ್ತಾರೆ. ವ್ಯೂನ ನಾನು ಹಾಕಿದ್ದೀನಿ ಆಲ್ರೆಡಿ, ಚೆಕ್ ಮಾಡ್ಕೊಳ್ಳಿ. ಸೊ ಇದು ಇಲ್ಲಿನ ಟೆಂಪಲ್. ಸೊ ನಾನು ಫಸ್ಟ್ ಟೈಮ್ ನನ್ನ ಲೈಫಲ್ಲಿ ಇಲ್ಲಿ ಬಂದಿರೋದು. ಹೊನ್ನಾವರ ಅರೆಯಂಗಡಿ ಅಂತ ಇದೆ, ಅಲ್ಲಿದೆ ಈ ಟೆಂಪಲ್. ಇದು ಪ್ಲೇಸ್ ಬಂದ್ಬಿಟ್ಟು. ಸೊ ಇದು ಇವತ್ತಿನ 3 ಟೆಂಪಲ್ ವಿಸಿಟ್ ಮಾಡಿರೋದಾಗಿದೆ. ಇವತ್ತಿಗೆ ಈ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಚಾರ್ಜ್ ಬೇರೆ ಇಲ್ಲ, ಮೊಬೈಲ್ ಲಿಕ್ವಿಡ್ ಡಿಟೆಕ್ಟ್ ಅಂತ ತೋರಿಸ್ತಾ ಇದೆ ನಿನ್ನೆ ಆಗಿರೋ ರೀಸನ್ಗೆ. ಸೊ ಹಂಗಾಗಿ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿಡಿ, ಹಾಗೆ ಚಾನಲ್ಗೆ ಏನಾದರೂ ನೀವು ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ನಮಸ್ತೆ, ಬಾಯ್ ಬಾಯ್.